ಸಮಾಜದಲ್ಲಿ ಇವತ್ತು ಬಹಳ ವ್ಯಾಪಕವಾಗಿ ಇದು ನಮ್ಮ ದೇಶದಲ್ಲಂತೂ ಇದು ಹರಡ್ತಾ ಇರುವಂಥದ್ದು. ಅದು ರಕ್ತದ ಒತ್ತಡ ಮತ್ತು ಮಧುಮೇಹ ಎರಡು ಬಹಳ ಒಂದು ಎಲ್ಲ ರೋಗಗಳಿಗೆ ಈಗಾಗಲೇ ಡಾಕ್ಟರ್ ವಿಶಾಲ್ ಅವರು ಹೇಳಿದ್ದಾರೆ. ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗೋದಿಲ್ಲ. ಅದು ಬಹಳ ಈಗ ಎಲ್ಲ ಕಾಯಿಲೆಗಳಿಗೆ ಇವತ್ತು ಇದೇ ಕಾರಣ ಆಗ್ತಾ ಇರುವಂಥದ್ದು. ಬಹುತೇಕ ಎಲ್ಲ ಅಂತಲ್ಲ, ಬಹುತೇಕ ಎಲ್ಲ ಅಸಂಕ್ರಾಮಿಕ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಅದು ಹಾರ್ಟ್ ಫೇಲಿಯರ್ ಇರ್ಬೋದು, ಅಥವಾ ಸ್ಟ್ರೋಕ್ ಇರ್ಬೋದು, ಅಥವಾ ಕಿಡ್ನಿ ಸಮಸ್ಯೆ ಇರ್ಬೋದು. ಇದೆಲ್ಲ ಮೂಲವಾದಂಥ ಎಲ್ಲ ಇಂಥ ಕಾಯಿಲೆಗಳಿಗೆ ಇದು. ಮತ್ತು ಇವನ್ ವಿಷನ್ ಲಾಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ಹೈಪರ್ ಟೆನ್ಷನ್ ಒಂದು ದೊಡ್ಡ ಕಾರಣ ಆಗಿದೆ. ಮತ್ತು ಡಯಾಬಿಟೀಸ್ ಅದು ಕೂಡ ಅದರಿಂದನೂ ಬಹಳಷ್ಟು ಎಲ್ಲ ಅಲೈಡ್ ಫ್ಯಾಕ್ಟರ್ಸ್, ರಿಸ್ಕ್ ಫ್ಯಾಕ್ಟರ್ಸ್ ಆಗಿದೆ. ಸೊ ಇದನ್ನು ನಾವು ಖಂಡಿತವಾಗಿಯೂ ನಾವು ಇದಕ್ಕೆ ನಮ್ಮ ದೇಶ ಇವತ್ತು ದೊಡ್ಡ ಜನಸಂಖ್ಯೆ ಇರುವಂಥ ದೇಶ ಮತ್ತು ಯುವಕರು ಯೂತ್ ವಿ ಆರ್ ಅಮಂಗ್ಸ್ ದಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಯೂತ್ as part of the population in the world. India is still a young nation and youth population is very high. So this youth the young population, their future also is dependent upon their health. ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನಾದರೂ ಒಂದು ಮಾಡ್ಬೋದು, ಕೆಲಸ ಮಾಡ್ಬೋದು, ಓಡಾಡ್ಬೋದು ಮತ್ತು ಪರಿಪೂರ್ಣತೆಯಿಂದ ನಾವು ದುಡಿಬೋದು. If we lose our health, our productivity drops, our efficiency drops, everything. It affects our day-to-day life and also impact on our families. ನಮ್ಮ ಸೊಸೈಟಿ ಮೇಲೆ, ನಮ್ಮ ಸಮಾಜದ ಮೇಲೆ, ನಮ್ಮ ಕುಟುಂಬದವ್ರ ಮೇಲೆ ದೊಡ್ಡ ಒಂದು ಭಾರ. ಸೊ ಅದಕ್ಕೆ ಇದು ಎಲ್ಲ ನಮ್ಮ ಕೈಯಲ್ಲಿ ಇರುವಂಥದ್ದು. ಅದರಿಂದ ಗೊತ್ತಿದ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಏನು ಮಾಡೋಕ್ಕೆ ಹೋಗಲ್ಲ. ನಮಗೇನಾಗಲ್ಲ ಬಿಡಪ್ಪ ಅಂತ ಒಂದು ರೀತಿ ತಾತ್ಸಾರ ಮನೋಭಾವ. ಇನ್ನೊಂದು ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ, ನೆಗ್ಲಿಜೆನ್ಸ್ ಒಂಥರ ನಮಗೆ ಹೇಗೆ ಅದು ಒಂದು ನಮ್ಮಲ್ಲಿರುವಂಥ ಒಂದು ದೌರ್ಬಲ್ಯ. ಸೊ ಇದನ್ನು ನಾವು ವಿಶೇಷ ಗಮನ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಇವತ್ತು ಇದಕ್ಕೆ ಬಹಳ ಪ್ರಮುಖವಾಗಿ ತಗೊಂಡಿದ್ದೇವೆ. ನಮ್ಮ ಗೃಹ ಆರೋಗ್ಯ ಯೋಜನೆಯಲ್ಲಿ ಎಲ್ಲ ಕಡೆ ನಮ್ಮ ಇಡೀ ಜನಸಂಖ್ಯೆ, ಅದರಲ್ಲೂ ಈ ಗ್ರಾಮೀಣ ಪ್ರದೇಶದ ಮತ್ತು ಈ ಸಣ್ಣ ಸಣ್ಣ ನಗರಗಳಲ್ಲಿ ಎಲ್ಲ ಕಡೆ ಅವರಿಗೆ ಮನೆ ತಪಾಸಣೆಯನ್ನು ಮಾಡಿ ಅವರಲ್ಲಿ ಈ ರಕ್ತ ಒತ್ತಡ ಇದೆಯಾ ಅಥವಾ ಮಧುಮೇಹ ಇದೆಯಾ ಅಂತ ಅದನ್ನು ದೃಢೀಕರಣ ಮಾಡಿಸಿ, ಆ ದೃಢೀಕರಣ ಆದ ನಂತರ ಅವರಿಗೆ ಏನಾದರೂ ಇದೆ ಅಂತ ಗೊತ್ತಾದಾಗ ಅವರಿಗೆ ಅಗತ್ಯ ಇರುವಂಥ ಔಷಧಿಗಳನ್ನು ಉಚಿತವಾಗಿ ಶಾಶ್ವತವಾಗಿ ಕೊಡುವಂಥದ್ದು.